ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕನ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಸ್ವಲ್ಪ ಚಿಕನ್, ಹಾಫ್ kg ಚಿಕನ್ ಎತ್ಕೋಬೇಕು. ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಒಂದು 5 ನಿಮಿಷ ವೆಯ್ಟ್ ಮಾಡಬೇಕು. ಆ ನಂತರ ಒಂದು ಪಾತ್ರೆ ಎತ್ಕೊಂಡು ಗ್ಯಾಸಿನ ಮೇಲೆ ಇಟ್ಟು ಎರಡು ಮುಚ್ಚಳ ಎಣ್ಣೆ ಹಾಕ್ಬಿಟ್ಟು ಅದು ಬಿಸಿ ಮಾಡಬೇಕು. ಬಿಸಿ ಆದ ನಂತರ ಕಾಯಿ ಅದು ಬಿಸಿ ಆಗಬೇಕು. ವೇಟ್ ಮಾಡಿದ್ಮೇಲೆ ಈರುಳ್ಳಿ ಏನಿರುತ್ತೆ, ಎರಡು ಈರುಳ್ಳಿ ತೊಗೊಂಡು ಕಟ್ ಮಾಡಿಕೊಂಡು ಇದ್ರ ಒಳಗಡೆ ಹಾಕಬೇಕು. ಬಿಸಿ ಆಗಿದ ನಂತರ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ನಂತರ 2 ಮೇಥಿ ಇರುತ್ತೆ, ಮೇಥಿ ತೊಗೊಂಡು ಹಾಕಬೇಕು. ಅದಕ್ಕೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ವೇಟ್ ಮಾಡಿ. ಆ ನಂತರ ಏನು ಮಾಡಬೇಕಂತ ನಾನು ಹೇಳ್ತೀನಿ, ಓಕೆನಾ? ಚೆನ್ನಾಗಿ ಏನಿರುತ್ತೆ ಅದು ಫುಲ್ ಕ್ಲೀನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ಆಯಿತಾ? ಆ ನಂತರ ಮೊದಲು ಚಿಕನ್ ಏನಿರುತ್ತೋ ಅದನ್ನು ಎತ್ಕೊಂಡು ಆಮೇಲೆ ಇದೇನಿರುತ್ತೆ ಇದೆಲ್ಲ ಮೇಥಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೆಂಪಾದಮೇಲೆ ಅದು ಹಾಕ್ಬೇಕು. ಚಿಕನ್ ಹಾಕ್ಬಿಟ್ಟು ಅದೇನಿರುತ್ತೆ ಎಲ್ಲ ಮಿಕ್ಸ್ ಮಾಡಿ, ಸರಿನಾ? ಆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರ ಅದೆಲ್ಲ ಹಾಕ್ಬಿಟ್ಟು ಒಂದು 2 ಮಿನಿಟ್ಸು ಅದೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಡಿ. ಮುಚ್ಚಿದಾದ ನಂತರ ಹೇಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ. ಒಂದು 5 ಮಿನಿಟ್ಸ್ ವೇಟ್ ಮಾಡಿ ಮುಚ್ಚಿಬಿಟ್ಟು ಪಾತ್ರೆ. ಆ ನಂತರ ಮುಚ್ಚಳ ಓಪನ್ ಮಾಡಿದ ನಂತರ ಈ ಥರ ಸಿಗುತ್ತೆ. ಗ್ರೇವಿ ಚೆನ್ನಾಗೇ ಇರುತ್ತೆ, ಗ್ರೇವಿ ಥರ ಇರುತ್ತೆ. ಆಮೇಲೆ ಏನು ಮಾಡಬೇಕು ನೋಡಿ, ಚೆನ್ನಾಗಿದೆ. ಆಮೇಲೆ ಒಂದು ಸ್ವಲ್ಪ 2 ಟೊಮೊಟೊ ಇರುತ್ತೆ, ಅದು ಕಟ್ ಮಾಡ್ಕೊಂಡು ಹಾಕಿದ ನಂತರ ಅದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಅದು ಮಾಡಿದ್ಮೇಲೆ ಆಮೇಲೆ ನಿಮ್ಮದೇನಿರುತ್ತೆ ಕೊತ್ತಂಬರಿ ಸೊಪ್ಪು ಅದು ಒಂದು ಸ್ವಲ್ಪ ಕಟ್ ಮಾಡಿ ಮಿಕ್ಸಿ ಹಾಕ್ಕೊಳ್ಳಿ. ಆಮೇಲೆ ಕೊಕೊನೆಟ್ ಇರಲ್ವಾ, ಅದನ್ನು ಎತ್ಕೊಂಡು ಮಿಕ್ಸಿ ಹಾಕ್ಕೊಳ್ಳಿ. ಅದಾದಮೇಲೆ ಇದೊಂದೇ ಸ್ವಲ್ಪ ಫಸ್ಟು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ, ಓಕೆನಾ? 2 ನಿಮಿಷ ನೋಡಿ, ಈ ಥರ ಕುದೀತೈತೆ ಅಂದರೆ ಬೆಂದೋಗಿದೆ. ಅದೇ ನಾನು ಹೇಳಿದ್ನಲ್ಲ ಕೊತ್ತಂಬರಿ ಸೊಪ್ಪು ಅದು ಹಾಕ್ಬಿಟ್ಟು ನೋಡಿ, ಕೊತ್ತಂಬರಿ ಸೊಪ್ಪು ಕಾಣಿಸ್ತೈತಾ? ಆ ನಂತರ ಖಾರ ಹಾಕ್ತಾರೆ. 2 ನಿಮಿಷ, ಎರಡು ಚೋಟು 2.5 ಚೋಟು ಹಾಕಬೇಕು. ನಿಮಗೆ ಹಾಫ್ kg ಅಂದರೆ 2 ಚೋಟು ಹಾಕಿದ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಹೆಂಗೆ ಮಿಕ್ಸ್ ಮಾಡ್ತೀವಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಲರ್ ಬರುತ್ತೆ, ಗ್ರೇವಿ ಬರುತ್ತೆ, ನಿಮಗೆ ಆವಾಗಲೇ ಗೊತ್ತಾಗುತ್ತೆ, ಓಕೆನಾ? ನೋಡಿ. ಆಮೇಲೆ ಏನಿರುತ್ತೆ, ಕೊಕೊನೆಟ್ ಇರಲ್ವ, ಕೊಬ್ಬರಿ ಅಂತಾರೆ ನಮ್ಮ ಕನ್ನಡದಲ್ಲಿ. ಕೊಬ್ಬರಿನ ಮಿಕ್ಸಿ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಅದೇ ಕೊಬ್ಬರಿ ಹಾಕಬೇಕು. ಆಮೇಲೆ ಆ ನಂತರ ಕೊತ್ತಂಬರಿ ಎಲ್ಲ ಸೇರಿಸ್ಬಿಟ್ಟು ಅದೊಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಅಷ್ಟೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ 10 ನಿಮಿಷದಲ್ಲಿ ನಿಮಗೆ ಚಿಕನ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇಷ್ಟೇ ರೆಸಿಪಿ. ಇಷ್ಟಾದಮೇಲೆ ಬೇರೆ ಏನೂ ಇಲ್ಲ ನೋಡಿ. ಚೆನ್ನಾಗಿ ಆವಾಗಲೇ ಗ್ರೇವಿ ಕಾಣ್ತೈತೆ ನೋಡಿ. ಏನಿಲ್ಲ, ಈ ಥರ ಮಾಡಿದ್ಮೇಲೆ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ಮೇಲೆ ಪಾತ್ರೆಯನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ವೇಟ್ ಮಾಡಿ. ಆ ನಂತರ ಹೆಂಗೆ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ, ಓಕೆನಾ ಗೈಸ್? ಅದಕ್ಕೋಸ್ಕರ 1-2 ಸಬ್ಸ್ಕ್ರೈಬ್ ಮಾಡಿಬಿಡಿ ಗೈಸ್. ಪ್ಲೀಸ್ ಗೈಸ್ ಲೈಕ್ ಮಾಡಿ, ಓಕೆನಾ? ನೋಡಿ ಗೈಸ್, 5 ನಿಮಿಷ ವೇಟ್ ಮಾಡಿದ್ಮೇಲೆ ಆ ನಂತರ ಹೆಂಗೆ ಬಂತು ನೋಡಿ ಗೈಸ್. ಗ್ರೇವಿ ನೋಡಿ ಚೆನ್ನಾಗಿ ಬಂದಿದೆ, ರುಚಿಯಾಗಿರೋ ಚೆನ್ನಾಗಿದೆ. ಈ ಥರ ರೆಸಿಪಿ ಮತ್ತೆ ಇಲ್ಲಿ ಸಿಗಲ್ಲ. ಈ ಥರ ಇನ್ನೊಂದು ಬೇರೆ ವೆರೈಟಿ ಬೇಕಂದರೆ ಇದಕ್ಕೋಸ್ಕರ 1-2 ಸಬ್ಸ್ಕ್ರೈಬ್